15-20 ಕಿಲೋಮೀಟರ್ನ ಫಾಲೋ ಮಾಡ್ಕೊಂಬಂದ್ರೆ ಅಣ್ಣ. ಯಾವ ಅಣ್ಣ ನಿಮ್ಮದು? ನಮ್ಮದು ಹಣಗಲ್ ತಾಲೂಕು ಅಣ್ಣ. ಇದೆ. ಈಗ ನಮ್ಮ ರಘುವಣ್ಣವ್ರು ಬಂದವ್ರೆ, ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ನಮ್ಮ ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವಾಗ ಧಾರವಾಡದಲ್ಲಿ ಖಾಲಿ ಮಾಡ್ಕೊಂಡು, ಅಂದರೆ ಲೇಟ್ ಆಗೋಯ್ತು, ಬೆಳಗ್ಗೆನೇ ಖಾಲಿ ಆಗಬೇಕಾಯ್ತು, ಲೇಬರ್ಗಳಿಲ್ಲ ಅಂತೇಳಿ ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ಮುಂಚಿತವಾಗಿ ಫೋನ್ ಮಾಡಿದರೆ ನಮ್ಮ ಅಜಯ್ ಅಣ್ಣವ್ರದ್ದು ಯಾವುದೋ ಒಂದು ಲೋಡ್ ಇತ್ತು ಸಾಂಗ್ಲಿಗೆ, ಚಿಕ್ಕೋಡಿಗೆ, ಅಲ್ಲಿ ಹುಬ್ಳಿಯಿಂದ. ನಮ್ಮ ಅಜಯ್ ಅಣ್ಣವ್ರು ಲೇಟಾಗಿ ಫೋನ್ ಮಾಡಿಬಿಟ್ರು, ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಅರ್ಧ ದಾರಿ ಬಂದಿದ್ದೆ. ಈಗ ಒಂದು ಲೋಡ್ ಕನ್ಫರ್ಮ್ ಆಯಿತು, ಎಲ್ಲಿಗೆ ಬೆಂಗಳೂರಿಗೆ, ಟೈಲ್ಸ್ ಅಂತೆ. ತುಂಬಾನ ಅಂತ ಹೋಗ್ತಾ ಇದ್ದೀನಿ. ಪಾರ್ಟಿ ಫೋನ್ ಮಾಡ್ತಾವ್ರೆ. ನಾನು 1 ಗಂಟೆಗೆ ಬರ್ತೀನಿ ಅಂತಂದೆ, ಅಲ್ಲಿ ಬಿಟ್ಟಿದ್ದೆ 1:15 ಆಗೋಯ್ತು. ನನ್ನ ಮಮ್ಮಿನವ್ರದ್ದು ಟೈರ್ ಬೇರೆ ಏನೋ ಪಂಚರ್ ಇದು ಹೊಡೆದೋಗಿದ್ದು 2, ಅದನ್ನು ಇನ್ನೂ ರೆಡಿ ಮಾಡಿಲ್ಲ, ಏನೋ ಮಾಡ್ತಾ ಇದ್ದಾರೆ. ಫಸ್ಟ್ ಹೋಗಿ ಇವಾಗ ಒಂಚೂರು ನಾಷ್ಟ ಏನಾರು ಮಾಡಬೇಕು. ಅಲ್ಲಿ ನಾಷ್ಟನೂ ಸಿಗಲಿಲ್ಲ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ. ಬನ್ನಿ ಇನ್ನು ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗೋಣ. ಹೈವೇಲೇ ಇರೋದು, ಬೆಳಗಾಂ ಬಿಟ್ಟು ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಂತೆ. ನೋಡೋಣ ಬನ್ನಿ. ಡೀಸೆಲ್ಲು ಆಲ್ಮೋಸ್ಟು ತುಮಕೂರು ತನಕ ಹೋಗುತ್ತೆ ಅಂದ್ಕೊಂಡಿದ್ದೀನಿ, ನೋಡುವ ಏನಾಗುತ್ತೆ ಅಂತ. ಇವರು ಲೊಕೇಶನ್ನು ಊರೊಳಗಡೆ ತೋರಿಸ್ತು, ಊರೊಳಗಡೆ ಹೋಗೋದು ಬೇಡ ಅಂತೇಳಿ ಹಿಂಗೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಂದಮೇಲೆ ಇದೆ ಪಾಯಿಂಟು, ಹೋಗಿ ಪೇಮೆಂಟ್ ತೂಕ ಮಾಡಿಸ್ಕೊಂಡ್ಬರ್ಬೇಕಂತೆ. ತೂಕ ಅಂದರೆ ಕಾಟ. ಗಾಡಿ ನೀವಲ್ಲೇ ಲೋಡ್ ಮಾಡಲ್ಲ ಅಂತಂದರು. ಒಂದು 10 ನಿಮಿಷ ವೆಯ್ಟ್ ಮಾಡೋದು, ಯಾಕಂದರೆ ಇನ್ನು ಲೇಬರ್ಗಳು ಬರಬೇಕಂತೆ. ಮತ್ತು ಯಾವುದೋ ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರಂತೆ, ಅದು ಮಾಡಾದ್ಮೇಲೆ ನಮ್ಮ ಗಾಡಿ ಮಾಡ್ತಾರಂತೆ. ಇಲ್ಲಿ ಮುಂದೆ ಗೇಟ್ ಕಾಣಿಸ್ತಿದೆಯಲ್ಲ, ಅಲ್ಲೇ ಅಂತೆ ನನ್ನ ಗಾಡಿ ಲೋಡ್ ಆಗೋದು. ಯಾವುದೋ ಒಂದು ಗಾಡಿ ಬರಬೇಕು, ಆಮೇಲೆ ಒಳಕಾಕಿ ಅಂತಂದರು. ಈಗ ಸೆಕ್ಯೂರಿಟಿ ಕೇಳ್ಕೊಂಡು ಒಂದು 10 ನಿಮಿಷ ಊಟ ಮಾಡ್ಕೊಂಬತ್ತೀನಿ ಅಂತಂದೆ. ಇಲ್ಲೇ ಮುಂದೇನೆ ಐತೆ, ಊಟ ಮಾಡ್ಕೊಂಬೋಗಿ ಅಂತಂದರು. ಹೋಗ್ತಾ ಇದ್ದೀನಿ, ಗಾಡಿಯಲ್ಲೇ ಸೈಡ್ ಹಾಕಿ. ಒಂದು 1/2 ಅವರು ಆ ಗಾಡಿ ಕಾಲಾದ್ಮೇಲೆ ನಿಮ್ಮ ಗಾಡಿ ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಊಟ ಮಾಡೋಣ ಅಂತ ಹೋದಾಗ ಊಟ ಸಿಗಲಿಲ್ಲ, ಬರೀ ಟೀ ಮತ್ತು ಬಜ್ಜಿ ತಿನ್ಕೊಂಬಂದೆ. ಇವಾಗ ಗಾಡಿ ಬಿಟ್ಬಿಟ್ಟು ಹೋಗಿ ಅಲ್ಲಿ ಕಾಟ ಮಾಡಿಸ್ಕೊಂಬಂದ್ರೆ ಅಲ್ಲೇ ಹೋಟ್ಲೈತೆ, ಅಲ್ಲೇ ಊಟ ಮಾಡ್ಕೊಂಬರ್ಬೇಕು. ಗಾಡಿ ತೆಗಿತಾವ್ರೆ, ತೆಗೆದ್ಮೇಲೆ ನಾನು ಗಾಡಿ ಹಾಕ್ಬಿಟ್ಟು ಹೋಗಬೇಕು. ಇವಾಗ ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀನಿ, ಒಳಗಡೆ ರಿವರ್ಸ್ ಹೊಡೆದು ತಿರ್ಗಾ ರಿವರ್ಸ್ ಹೋಗ್ಬೇಕಂದ್ರೆ ಮುಂದಕ್ಕೆ ಹೋಗಿ ಹಿಂಗೆ ರಿವರ್ಸ್ ಹೋಗಬೇಕು. ಸೀದಾ ಹೋಗೋಕ್ಕಾಗಲ್ಲ, ಕಟ್ ಮಾಡೋಕ್ಕೆ ಆಗಲ್ಲ, ಹಿಂಸೆ. ಈಗೇನೋ ಊಟ ಮಾಡೋಕ್ಕೆ ಕೇಳ್ಕೊಂಬಂದರು. ಇಲ್ಲಿ ಲೋಡ್ ಆಯಿತು, ಕಾಟ ಮಾಡ್ಸ್ಕೊಂಬಂದೆ. ಕಾಟ ಮಾಡ್ಸ್ಕೊಂಬಂದು ಸಾಕಾಗೋಯ್ತು, ಯಾಕಂದರೆ ತೂಕ ಬಂದಿದೆ ಅಂದ್ಕೊಂಡೆ, ತೂಕನೇ ಬಂದಿಲ್ಲ. ಬರೀ ಪಾಸಿಂಗ್ ಲೋಡ್ ಬಂದೈತೆ 12 ಟನ್ನು. 500 kg ಮುಂದೆ 13 ಟನ್ನ ಪಾಸ್ ಆಗೋದು, ಅದೂ ಇಲ್ಲ ನೋಡಿ. ಸುಮ್ಮನೆ ಲಾಸ್ ಬಾಡಿಗೆ. ಇವರು ಆಲೂಗಡ್ಡೆಗಾನು ಹೋಗಿದ್ರೆ ಒಳ್ಳೆ ಬಾಡಿಗೆ ಆಗಿರೋದು, ಒಳ್ಳೆ ಟನ್ನೇಜ್ ಆಗಿರೋದು, ಒಳ್ಳೆ ಬಾಡಿಗೆ ಆಗಿರೋದು. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ತುಪ್ಪ ಅನ್ಸತಿ ನೋಡಿ, ಇಷ್ಟು ಗ್ಯಾಪ್ ಬಿಟ್ಟುಬಿಟ್ಟು ಲೋಡ್ ಮಾಡೋದು. ಬೇಜಾರಾಗೋಯ್ತು ಬಿಡು ಯಾಕೋ ಸಿಕ್ಕಾಪಟ್ಟೆ. ಈ ಥರ ಲೋಕಲಲ್ಲಿ ಈ ಥರ ಹೊಡೆದ್ರೆ ಏನು ವರ್ಕೌಟ್ ಆಗೋಲ್ಲ. ಎಲ್ಲ ಆಯಿತು, ಬಿಲ್ಗೊಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಲ್ ಕೊಟ್ಬಿಟ್ರೆ ಹೋಗಬೇಕು. ಅಪ್ಪ ನಮ್ಮ ಮಮ್ಮಿನವ್ರು ಇನ್ನೂ ಟೈರ್ ಚೇಂಜ್ ಮಾಡಿಲ್ಲ ಅಂತೆ. ಒಂದೇ ಅವ್ರ ಹತ್ರ 1 ಸ್ಟೆಪ್ನಿ ಐತೆ, ನನ್ನೊಂದು ಸ್ಟೆಪ್ನಿ ಕೊಡ್ತೀನಿ, ಹಾಕೊಂಡು ಹೋಗಬೇಕು. ಹೋಗಿ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ಪಾಪ. ಹೊರಟಿದ್ದೀನಿ ಬಿಲ್ ಇಸ್ಕೊಂಡು. ಇಲ್ಲೇ ಹೈವೇನೆ ಮುಂದೆನೇ ಇರೋದು. ಈಗ ಹೋಗಿ ಫಸ್ಟು ನಮ್ಮ ಮಮ್ಮಿನವ್ರಿಗೆ. ಇವತ್ತು ಹುಬ್ಳಿ ಸಿಂಗಲ್ ರೋಡು ಸಿಕ್ಕಾಬಿಡ ಜಾಮ ಆಗ್ಬಿಡೈತೆ ನೋಡಿ. ಈ ಸಿಕ್ಕಾಬಿಡ ಜಾಮ ಆಗ್ಬಿಡೈತೆ. ಹೆಂಗೋ ಸಿಂಗಲ್ ರೋಡ್ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮಮ್ಮಿನವ್ರ ಲೊಕೇಶನ್ನು 160 ಐತೆ. 9, 10, 11, 12 ಗಂಟೆ ಆಗುತ್ತೆ. ಹುಬ್ಳಿ ಬಿಟ್ಟ ಮೇಲೆ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸ್ದೆ. ನಮ್ಮ ಮಾಮೂಲಿ ಜಿಯೋ ಬಂಕಲ್ಲಿ ಡೀಸೆಲ್ನು ಕಾಸು ನೋಡ್ರೆ 11,600 ರೂಪಾಯಿ ಐತೆ. ಒಂದು 8,000 ರೂಪಾಯಿ ಹಾಕ್ಸೋಣ ಅಂತ ಸಾಕು. ಮಿಕ್ಕಿದ್ದು ಫಾಸ್ಟಾಗಿ ಹಾಕೊಬೇಕಲ್ಲ, ಅದಕ್ಕೋಸ್ಕರ. ಗಾಡಿ ಮಾತ್ರ ಕದಾರಕ್ಕಂದೈತಿ. ಜಿಯೋದಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದೆ, ಅರ್ಧ ಗಂಟೆ ಇಲ್ಲೇ ವೇಸ್ಟ್ ಆಗೋಯ್ತು ಟೈಮು. ಯಾಕಂದರೆ ಶಿಫ್ಟು ಚೇಂಜ್ ಅಂತ ಇವಾಗ, ಅದಕ್ಕೋಸ್ಕರ ಲೇಟ್ ಆಯಿತು. ನಮ್ಮ ಜುನೇದಣ್ಣವ್ರು ಕಾಯ್ತಾವ್ರೆ, ಹೋಗಬೇಕು. ಜುನೇದಣ್ಣ ಅಂತೀನಿ, ಅಮ್ಮಿನಣ್ಣವರು. ಯಾರೋ ನಮ್ಮ ಸಬ್ಸ್ಕ್ರೈಬರು ಒಂದು 10 ಕಿಲೋಮೀಟರ್ ಫಾಲೋ ಮಾಡ್ಕೊಂಬತ್ತವ್ರೆ. ಮುಂದೆ ಎಲ್ಲ ಟೋಲ್ ಹತ್ರ ಟೀ ಕುಡಿಯೋಕೆ ನಾ ಹಾಕಬೇಕು.
ಇಲ್ಲೇ ಟೀ ಕುಡಿ ಅಂತ ನಿಲ್ಸಿದ್ದೀವಿ ಚಳಗರಿ ಟೋಲ್ ಹತ್ರ. ಸುಮಾರು ಒಂದು 15-20 ಕಿಲೋಮೀಟರ್ನ ಫಾಲೋ ಮಾಡ್ಕೊಂಬಂದ್ರೆ ಅಣ್ಣ. ಯಾವ ಅಣ್ಣ ನಿಮ್ಮದು? ನಮ್ಮದು ಹನಗಲ್ ತಾಲೂಕು ಅಣ್ಣ. ಇದೆ ಏನು ಲೋಡ್ ತುಂಬಿದ್ದೀರಾ? ಎಲ್ಲ ಬೇಡ ಬಿಡಿ. ಆಮೇಲೆ ಎಲ್ಲೂ ಟೀ ಅಂಗಡಿ ಸಿಗ್ಲಿಲ್ಲ ಅಂತೇಳಿ ಇಲ್ಲೇ ನಿಲ್ಸೋ ಟೀ ಕುಡಿಯೋಣ ಅಂತೇಳಿ ಟೀ ಕುಡ್ದಾಯ್ತು. ಹೊರಡಬೇಕು. ತುಂಬ ಖುಷಿ ಆಯ್ತಣ್ಣ ನಿಮಗೆ ಮೀಟಾಗಿ. ಹಂಗೇನಿಲ್ಲ ಅಣ್ಣ, ಯಾರನ್ನ ಸಿಗ್ತಾ ಮಾತಾಡ್ಸಿದ್ರೆ ನಮಗೂ ಖುಷಿ ಆಯ್ತು, ಅವ್ರಿಗೂ ಖುಷಿ ಆದೈತಣ್ಣ. ಅದಕ್ಕೆ ಊಟ ಮಾಡೋದು ಬನ್ನಿ ಎಲ್ಲಾನ. ಊಟ ಊಟ ಆಗಿತ್ತು. ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. 15-20 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಆಮೇಲೆ ಇಲ್ಲೇ ಟೋಲ್ ಹತ್ರ ಟೀ ಅಂಗಡಿ ಇತ್ತಲ್ಲ, ಹಂಗೆ ನಿನ್ಸಿ ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಇಲ್ಲ ಸಂತೆ ಬಂದವ್ರಿಗೇನೋ ಹೋಗ್ಬೇಕಂತೆ, ಹೋಗ್ಲಿ. ನೋಡಿ ಪುಲ್ವಾಮಾ ಶ್ರೀನಗರ ಗಾಡಿಗಳೆಲ್ಲ ಇಲ್ಲಿ ಬರ್ತಾವೆ. ಈಗ ನಮ್ಮ ಇನ್ನೊಂದು ಗಾಡಿ ಬರುತ್ತೆ, ಜೇಕೆ ಬರವಲ್ಲ, ಅವನು ಮೀಟ್ ಆಗಲ್ಲ ಅಂತ ಇದ್ದೀನಿ. ನೋಡೋಣ. ಹೋಗ್ಲಿ ಅವ್ರಿಗೆ, ನಾವು ಹೋಗೋಣ. ಇವಾಗ ನಮ್ಮ ಮೀನವರು ಇರೋ ಲೊಕೇಶನ್ಗೆ ಬಂದೆ. ನಂದು 2.5 ಕಿಲೋಮೀಟ್ರ್ ಐತೆ. ಏನು ಮಾಡ್ತಾರೆ ಅವರು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಪಾಪ ಬೆಳಗ್ಗೆಯಿಂದ ಒಂದು ಜಾಬು ಸಿಕ್ಕಿಲ್ಲ ಅಂತೆ ಗುರು. ಎಂಥ ಬೇರೆ ಡ್ರೈವರ್ಗಳು, ನಾವು ಡ್ರೈವರ್ಗಾದ್ರೆ ನಮಗೂ ಬೇರೆ ಏನೋ ಹಾಗೆ ಆಗ್ತಾರೆ. ಏನು ಜನಗಳು ಏನು ಮಾಡೋಕ್ಕಾಗಲ್ಲ. ಅವ್ರ ಹಣೆ ಬರಗಳು ಅಷ್ಟೇ. ಹೋಗಿ ಜಾಕ್ ಕೊಟ್ಟು ಒಂದು ಸ್ಟೆಪ್ನಿ ಕೊಟ್ಟು ಮತ್ತು ಊಟ ಮಾಡಬೇಕು. ನೋಡಿ ಇಲ್ಲೇ ಹಾಕೋಣ ಗಾಡಿಗಳು. ಇವಾಗ ಬಂದು ನಿಲ್ಸಿದ್ದೀನಿ. ಈಗ ಅವಾಗ ಊಟ ಮಾಡಿಬಿಟ್ಟು ಫಸ್ಟು ಎಲ್ಲ ಹೋಟ್ಲು ಅಂದ್ರೆ ಎಲ್ಲೈತೆ, ಅಲ್ಲೈತೆ ಹೋಟ್ಲು. ಊಟ ಮಾಡಿಬಿಟ್ಟು ಬನ್ನಿರಿ ಹಾಕೋಣ. ಏನಿದು? ಶಾವ್ ಭಾಜಿ ಅನ್ನ ಬಿಸಾಕ್ಬಿಡಿ ಬಿಡಿ, ಇಡ್ಲಿ ಚೆನ್ನಾಗಿರಲ್ಲ. ಮನೆ ಇದೇ ಸಪೋರ್ಟ್ ಕೊಟ್ಟಿರೋದು. ಸಪೋರ್ಟ್ಗೆ ಏನಿಲ್ಲ ಹಂಗಾರೆ. ಕಲ್ಲೈತೆ, ಜಾಗ ಐತೆ. ಬರೋಬರ ನನ್ನ ಗಾಡಿ ಸ್ಟೆಪ್ನಿ ಕೊಡ್ತಾ ಇದೀನಿ. ಚೂರು ಸಪೋರ್ಟ್ ಮಾಡು. ಇವಾಗ ನನ್ನ ಗಾಡೀಲಿ ಇದ್ದಿದ್ದು ವೀಲ್ ಬೋಲ್ಟ್ ಪಿಚ್ಚರ್ಸು ಮಿಷಿನು ಮತ್ತು ಜಾಕ್ ಕೊಟ್ಟು ಕಳಿಸ್ದೆ. ಸ್ಟೆಪ್ನಿ ಅಲ್ಲೇ ತಗೊಂಡೋಗಿದ್ದಾರೆ. ನೋಡಿ ಟೈರ್ ಒಂದೇ ಸತಿ ಪಂಚರ್ ಆದಾಗ ಇಲ್ಲ ಹೊಡೆದೋದಾಗ ಈ ಥರ ಒಂದ್ರ ಮೇಲೆ ಒಂದು ಜಾಕ್ ಕೊಟ್ಟು ಒಂದು ಕಡೆ ಕೊಟ್ಟು ಮೇನು ಸಿಂಗಲ್ ಇದಾದಾಗ ಆ್ಯಕ್ಸಲ್ಗೊಂದು ಅಂದರೆ ನಬ್ಗೊಂದು ಕೊಟ್ಟರೆ ಆರಾಮಾಗಿ ಎದೊಳುತ್ತೆ. ನೋಡಿ ಹೆಂಗೆ ಟ್ರೈ ಮಾಡ್ತಾರೆ ಎಲ್ಲ. ಫೈನಲಿ ಎಲ್ಲ ಮುಗೀತು. ಈಗ ದೊಡ್ಡ ಗಾಡೀಲಿ ಎಂಥ ಜಾಕ್ ಮಾಡೋದು ನೋಡಿ, ಚಿಕ್ಕ ಗಾಡಿ ಮಾಡೋದು ಜಾಕ್ ಮಾಡಿದ್ದಾರೆ. ನಂದು ಹೊಸ ಜಾಕಿನ ಆಯಿಲೆಲ್ಲ ಓಪನ್ ಆಗಿದೆ, ಹೆಂಗೆ ಅಂತ ಗೊತ್ತಿಲ್ಲ. ಈಗ ಫಿಟ್ ಮಾಡ್ತಾಯಿದ್ದಾರೆ ಮೀನವ್ರ ಗಾಡಿಗೆ. ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ. ಅವ್ರದ್ದು ಹೊಡೆದೋಗಿರೋ ಸ್ಟೆಪ್ನ ನನ್ನ ಗಾಡಿಗೆ ಹಾಕ್ತಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಗಾಡಿ ಖಾಲಿ ಮಾಡಿ ತಿರ್ಗಾ ಬೆಳಗ್ಗೆ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಫೈನಲಿ ಮುಗೀತು. ನಮ್ಮ ಈಚರ್ಗಳಲ್ಲಿ ಸ್ಟೆಪ್ನಿ ಬಿಚ್ಚಿ ಜೋಡ್ಸೋದೇ ಒಂದು ಹಿಂಸೆ. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರು, ಮಾತಾಡ್ಸಿದ್ರು. ಯಾವ ಅಣ್ಣ ನಿಮ್ಮದು? ಧಾರವಾಡ. ಇಲ್ಲೇ 20 ಕಿಲೋಮೀಟ್ರು. 30 ಆತೈತೆ ಮತ್ತೆ. ಹಾಂ. ನಾನು ದಾವಣಗೆರೆ ಯೋಚನೆ ಮಾಡ್ತಾಯಿದ್ದೀನಿ. ದಾವಣಗೆರೆ ಇಲ್ಲಿಂದ ಒಂದು 20 ಆತೈತೆ ಅಷ್ಟೇ ಅಲ್ಲ. ಎಲ್ಲ ಮುಗೀತು, ಈಗ ಹೊರಟಿದ್ದೀವಿ. ನಮ್ಮ ಡ್ರೈವರ್ ಇವರೇ. ಇವಾಗ ಇವ್ರು ಇನ್ನೊಬ್ರು, ಅಲ್ಲೊಬ್ರು ನಿಂತವ್ರೆ. ಇಬ್ಬರು ಬಂದು ಮಾತಾಡ್ಸ್ಕೊಂಡು ಹೋದ್ರು.
ನಡಿ ವೀಡಿಯೋ ಮಾಡೋಕೆ ನನ್ನ ಗಾಡಿಯಲ್ಲಿ ನಾನು ಅಮ್ಮೀನ ಗಾಡೀಲಿ ಕುತ್ಕೊಂಡಾಗಿದ್ದೀನಿ. ನಾನು ಅಮ್ಮೀನ್ ಒಂದು ಗಾಡೀಲಿ, ಅವರು ಒಂದು ಗಾಡೀಲಿ, ಅವರು ಒಂದು ಗಾಡೀಲಿ. ಏನ್ರಿ ಯಜಮಾನ್ ಸಮಾಚಾರ? ಹಾಂ, ಎಲ್ಲ ರೆಡ್ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಈಗ ಟೀ ಕುಡ್ಬಿಟ್ಟು ಹೋಗ್ಬೇಕು. ಟೈಮ್ ಅಲ್ಲೇ 3 ಗಂಟೆ. ಏನು ಅಲ್ಲೇ 2-3 ಅವರ್ ಆಗೋಯ್ತು ಟೈಮು. ನೋಡಿ ಅಲ್ಲೇ 3:15. ದಿ ನೆಕ್ಸ್ಟ್ ಡೇ. ಇವಾಗ ಎದ್ದು ನಾನು ಬೆಳಗ್ಗೆ ನೋಡ್ರೆ ಅಲ್ಲೇ ತುಮಕೂರು ಬಿಟ್ಟವ್ರೆ ಅಂದ್ಕೊಂಡೆ. ಇನ್ನು ಶಿರಾದಲ್ಲಿ ಅವನೇ ನಮ್ಮವನು. ಎದ್ಬಿಟ್ಟು 2 ವಾರ ಆಯ್ತು ಬಂದು. ನೋಡಿ ಈ ಗಾಡಿಯಿಂದ ಬಂದೈತೆ, ಇದು ಇಲ್ಲೇ ಐತೆ. ನಮ್ದು ಇನ್ನೊಂದು ಗಾಡಿ ಸಿಕ್ಕೈತೆ, ನಮ್ಮ ಯಾವುದಿದು ತಿಪ್ಸ್ ಅಂದ್ರದ್ದು ಗಾಡಿ. ಇವರೇ ಓನರು. ಟೈರು ಪೌಡ್ರ್ ಮಾಡಿ ಒಳ್ಳೆ ಗಾಡಿ ತಗೊಂಡವ್ರೆ. ಹ್ಞೂ, ಬನ್ನಿ ಹೊರಡೋಣ. ಇವಾಗ ದಾವಸ್ಪೇಟೆಯಿಂದ ಲೆಫ್ಟ್ ಹ್ಯಾಂಡ್ ಹೋಗ್ತಾ ಇದ್ದೀನಿ. ಯಾಕಂದರೆ ಸೀದಾ ಸಿಟಿ ಒಳಗೆ ಹೋದರೆ, ಬೆಂಗಳೂರು ಮೇಲೆ ಹೋದರೆ ಟ್ರಾಫಿಕ್ ಜಾಮು. ಅಣ್ಣ ನನ್ನ ಸಬ್ಸ್ಕ್ರೈಬರು, ಏನು ಮಾಡ್ತೀರಾ? ಅದಕ್ಕೆ ಇಲ್ಲೇ ದಾವಸ್ಪೇಟೆ ಮೇಲೆ ಹೋಗೋಣ, ದಾವಸ್ಪೇಟೆ ದೊಡ್ಡಬಳ್ಳಾಪುರ ಹಂಗೆ ಹೋಗೋಣ ಅಂತೇಳಿ ಇಲ್ಲೇ ನಿಲ್ಸಿದ್ದೀನಿ. ನೋಡೋಣ ಬನ್ನಿ. ಅವ್ರು ಇಲ್ಲೇ ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ. ಟೀ ಕುಡಿದ್ಬಿಟ್ಟು ಹಂಗೆ ನಾಷ್ಟ ಪಾರ್ಸಲ್ ತಗೋಣ ಅಂತ ನಿಲ್ಸಿದ್ದೀನಿ. ಇಲ್ಲೇ ಲೆಫ್ಟ್ ಸೈಡಲ್ಲಿ ನಾಷ್ಟ ತಗೊಂಡು ಹೋಗಬೇಕು. ಎಲ್ಲನ ದಾರಿಲಿ ಮಾಡ್ಕೊಳೋದು. ಆಲೇ ಟೈಮ್ ಬಂದು 8:23. ಹಂಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಮಾತಾಡ್ತಾ ಇದ್ದೀನಿ. ಸಾಕು ತೆಗ್ದಿದ್ದು. ಇದು ನಾಷ್ಟ ಪಾರ್ಸಲ್ ತಗೊಂಡಿದ್ದೀನಿ. ಮುಂದೆ ಹೋಗಿ ಎಲ್ಲನ ತಿನ್ನಬೇಕು. ಎಲ್ಲನ ಟೋಲ್ ಹತ್ರ ಹೋಗಿ ತಿನ್ನೋಣ. ದೊಡ್ಡಬಳ್ಳಾಪುರ ರೋಡಲ್ಲಿ ದಾವಸ್ಪೇಟೆ ಮೇಲೆ ಫಸ್ಟ್ನೇ ಟೋಲ್ ಸಿಗುತ್ತೆ. ಟೋಲಲ್ಲಿ ಒಂದು ಟೀ ಅಂಗಡಿ ಇಲ್ಲ, ಒಂದು ಏನೂ ಸಿಗಲ್ಲ ಗುರು. ನೈಟ್ ಹೊತ್ತು ಅಷ್ಟೇ, ಒಂದು ಟೀ ಅಂಗಡಿ ಇಲ್ಲ, ಏನಿಲ್ಲ ಗುರು. ಇವಾಗ ಹೊಸಕೋಟೆ ರೋಡ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ಇನ್ನೂ ಒಂದು 19 ಕಿಲೋಮೀಟರ್ ಐದು ಪಾಯಿಂಟು. ಹೋಗಿ ನಾಷ್ಟ ಮಾಡೋಣ. ಅಲ್ಲೇ ಪಾರ್ಸಲ್ ತಗೊಂಡಿದ್ದೀನಲ್ಲ, ತಿನ್ನಕ್ಕೆ ಹೋಗಿಲ್ಲ. ಒಂದು ಜೊತೆ ಪಾಯಿಂಟ್ಗೆ ಹೋಗಿ ಊಟ ಮಾಡೋಣ ಅಂತ. ನಮ್ಮ ಮುಂದೆ ಹೋಗಿ ಊಟ ಮಾಡಬೇಕು. ಹಿಂಗೆ ಹೋದರೆ ಇಲ್ಲಿ ಲೆಫ್ಟ್ ಸೈಡ್ ಸೀದಾ ಕೋಲಾರ್ಗೆ ಹೋಗ್ತೀವಿ. ಮುಂದೆ ಹೋದರೆ ಹೊಸಕೋಟೆ ಹೋಗ್ತೀವಿ. ಅವರು ಈಗ ಹೊಸಕೋಟೆ ಟೋಲ್ ಹತ್ರ ಇದ್ದೀನಿ. ಪಾಲ್ಟಿಗೆ ಫೋನ್ ಮಾಡಿದೆ, ಎಲ್ಲ ಇಲ್ಲೇ ಎಲ್ಲೋ ಅವರಂತೆ ಬನ್ನಿ ಅಂತಂದು. ಯಾಕಂದರೆ ಅಲ್ಲಿ ಯೂ ಟರ್ನ್ ಮಾಡಿ ಗಲ್ಲಿ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ, ಇಲ್ಲೇ ಬನ್ನಿ ಅಂತ ಹೇಳಿದೆ. ಬರ್ತೀನಿ ಅಂದರು. ಹೋಗಿ ಎಂಟ್ರಿ ಅಂತ ಹೇಳಿ ಇಲ್ಲೇ ಹಾಕೊಂಡಿದ್ದೀನಿ. 11 ಗಂಟೆಗೆ ಹೋಗಬೇಕು. ಪಾರ್ಟಿ ಇಲ್ಲೇ ಕೆಲಸ ಮಾಡ್ತಾರೆ. ಈಗ ನಮ್ಮ ರಘುವಣ್ಣವ್ರು ಬಂದವ್ರೆ, ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ನಮ್ಮ ಸಂಚಾರಿ ಟ್ರಕ್ ಲಾಕ್ಸ್ ಅವರ ಅಣ್ಣ. ನಾಷ್ಟ ಇಲ್ಲ ಮಾಡ್ಬೇಕು. ಇವಾಗ ಜಸ್ಟು ಎಲ್ಲೋ ಹೊರಗಡೆ ಹೋಗಿ ಹಾಸ್ಪಿಟಲ್ ಕರ್ಸ್ಕೊಂಬಂದಿದ್ದು. ಇನ್ನು ಇವಾಗ ತಿಂತಾ ಇದ್ದೀನಿ. ಫೈನಲಿ ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಲೋಡಿಂಗ್ ಪಾಯಿಂಟಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಆ ರೋಡ್ ಚಿಕ್ಕ ಇರೋ ಕಾರಣದಿಂದ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್.